Next, narrate the conversation between the poet V.K. Gokak and Mother India. ಕವಿಗಳು ಮತ್ತು ತಾಯಿ ಭಾರತಿಯ ನಡುವಿನ ಸಂಭಾಷಣೆಯನ್ನ ವಿವರಿಸಿ ಅಂತ ಕೇಳಿದ್ದಾರೆ. ಇದನ್ನ ನಾನು ಫಸ್ಟ್ ಓದ್ಬಿಟ್ಟು ಆಮೇಲೆ ಅರ್ಥ ಹೇಳ್ತೀನಿ, ಆಯ್ತಾ? ದ ಪೋಯಮ್ ಸಾಂಗ್ ಆಫ್ ಇಂಡಿಯಾ ಈಸ್ ಕಾನ್ವರ್ಸೇಷನ್ ಬಿಟ್ವೀನ್ ದ poet V.K. Gokak and Mother India. The poet asks if he could sing about the nature of Himalayas and the three seas. Mother India instead asks him to write about beggars and lepers and the hard-working people. ಇಲ್ಲಿ ದ ಪೋಯಮ್ ಸಾಂಗ್ ಆಫ್ ಇಂಡಿಯಾ ಈಸ್ ಕಾನ್ವರ್ಸೇಷನ್. ಈ ಪದ್ಯ ಒಂದು ಸಂಭಾಷಣೆಯ ರೂಪದಲ್ಲಿ ಇದೆ. ಯಾರ ನಡುವಿನ ಸಂಭಾಷಣೆ? ಬಿಟ್ವೀನ್ ದ ಪೋಯಟ್ V.K. Gokak ಅಂಡ್ ಮದರ್ ಇಂಡಿಯಾ. ಸೊ ತಾಯಿ ಭಾರತಿ ಮತ್ತು ಕವಿಗಳ ನಡುವೆ ನಡೆಯುತ್ತಿರುವಂತಹ ಒಂದು ಸಂಭಾಷಣೆ. ದ ಪೋಯಟ್ asks if he could sing. ನಾನು ಈ ರೀತಿ ಹಾಡಲ ಅಂತ ಕವಿಗಳು ಕೇಳ್ತಾರೆ. ಯಾವ ರೀತಿಯಾಗಿ ಅಂದ್ರೆ ನೇಚರ್ ಆಫ್ ದ ಹಿಮಾಲಯಾಸ್, ಹಿಮಾಲಯ ಪರ್ವತಗಳ ಒಂದು ವೈಭವನ್ನ ವರ್ಣಿಸಲ. ಅಂಡ್ ದ ತ್ರೀ ಸೀಸ್ ಅಂದ್ರೆ ಮೂರು ಸರೋವರಗಳು, ಮಹಾಸಾಗರಗಳು, ಸಾಗರ, ಸರೋವರ ಅಲ್ಲ ಸಾಗರ, ಮಹಾಸಾಗರಗಳ ಮೂರು ಮಹಾಸಾಗರಗಳನ್ನ ವರ್ಣಿಸಲ ಅಂತ ಕೇಳ್ತಾರೆ. ಯಾವ ಸಾಗರ? ಹಿಂದೂ ಮಹಾಸಾಗರ, ಅರಬ್ಬಿ ಸಮುದ್ರ ಮತ್ತು ಬಂಗಾಳ ಕೊಲ್ಲಿ. ಈ ಮೂರು ಸಾಗರಗಳು, ಬೇ ಆಫ್ ಬೆಂಗಾಲ್, ಇಂಡಿಯನ್ ಓಷಿಯನ್ ಅಂಡ್ ಅರೇಬಿಯನ್ ಸಿ. ಈ ಮೂರು ಸೀಸ್ ಭಾರತವನ್ನ ಸುತ್ತುವರೆದಿದೆ ಅಲ್ವಾ? ಇದರ ಬಗ್ಗೆ ಹಾಡ್ಲಾ, ಹಿಮಾಲಯದ ಬಗ್ಗೆ ಹಾಡ್ಲಾ ಅಂತ ಕೇಳ್ತಾರೆ. ಮದರ್ ಇಂಡಿಯಾ ಇನ್ಸ್ಟೆಡ್ ಆಸ್ಕ್ಸ್ ಹಿಮ್. ಅದರ ಬದಲಾಗಿ ತಾಯಿ ಭಾರತಿ ಏನ್ ಹೇಳ್ತಾಳೆ? ಇವುಗಳನ್ನ ವರ್ಣಿಸುವುದರ ಬದಲಾಗಿ ನೀನು ಬಡವರು ಮತ್ತು ಬಹಿಷ್ಕೃತರು, ಬಡವರು ಮತ್ತು ಬಹಿಷ್ಕೃತರು ನನ್ನ ಬೀದಿಯಲ್ಲಿ ತುಂಬಿ ತುಳುಕ್ತಾ ಇದ್ದಾರೆ, ಅವರ ಬಗ್ಗೆ ಹಾಡು, ಶ್ರಮಿಕರ ಬಗ್ಗೆ ಹಾಡು ಅಂತ ತಾಯಿ ಹೇಳ್ತಾಳೆ. ಹಾರ್ಡ್ ವರ್ಕಿಂಗ್ ಪೀಪಲ್ ಅಂದ್ರೆ ಶ್ರಮಿಕರ ಬಗ್ಗೆ ಹಾಡು ಅಂತ ತಾಯಿ ಹೇಳ್ತಾಳೆ. ಇದು ಮೊದಲ ಸಂಭಾಷಣೆ. ಓಕೆ, ನೆಕ್ಸ್ಟ್ ಅದೇ ರೀತಿಯಾಗಿ ನೋಡಿ ಇಲ್ಲಿ, ವೆನ್ ದ ಪೋಯಟ್ asked the mother if he could sing about the beauty of the temples or about the soldiers or seas and prophets, she becomes furious and orders him to sing about millions of hard-working people and helpless poor children dwelling in bleak and dark homes. ಅಂದ್ರೇನು? ಹಾಗೆ ಕೇಳಿದಾಗ ಪೋಯಟ್ ಏನ್ ಕವಿಗಳು ಏನ್ ಕೇಳ್ತಾರೆ? ಹಾಗಾದರೆ ನಾನು ನಿನ್ನ ಟೆಂಪಲ್ಸ್, ಗುಡಿಗೋಪುರಗಳ ಸೌಂದರ್ಯದ ಬಗ್ಗೆ ವಿವರಿಸಲ. ಟೆಂಪಲ್ ಅಂತಂದ್ರೆ ಗುಡಿಗೋಪುರಗಳ ಸೌಂದರ್ಯದ ಬಗ್ಗೆ ವಿವರಿಸಲ ಅಂತ ಕೇಳ್ತಾರೆ. ಅಥವಾ ನಮ್ಮ ಸೈನಿಕರು, ಸಾಧು ಸಂತರ ಬಗ್ಗೆ ವಿವರಿಸಲ. ಸೈನಿಕರು ಮತ್ತು ಸಾಧು ಸಂತರ ಬಗ್ಗೆ ನಿನಗೆ ವಿವರಿಸಲ ಅಂತ ಕೇಳಿದಾಗ, ಹಾಡಲ ಅಂತ ಕೇಳಿದಾಗ ಆಕೆ ತುಂಬಾ ಉಗ್ರವಾಗಿ ಏನ್ ಹೇಳ್ತಾಳೆ? ಉಗ್ರವಾಗಿ ಆಕೆ ಆರ್ಡರ್ ಮಾಡ್ತಾಳೆ. ಏನಂತ ಆರ್ಡರ್ ಮಾಡ್ತಾಳೆ? ಅದರ ಬದಲಾಗಿ ನೀನು ಇಲ್ಲಿ ಲಕ್ಷಾಂತರ ಶ್ರಮಿಕರಿದ್ದಾರೆ. ಓಕೆ, ಲಕ್ಷಾಂತರ ಶ್ರಮಿಕರು ನನ್ನಲ್ಲಿ ಇದ್ದಾರೆ, ಶ್ರಮಿಕ ವರ್ಗದವರು, ಅಸಹಾಯಕರಿದ್ದಾರೆ. ಓಕೆ, ಅಸಹಾಯಕರಿದ್ದಾರೆ. ಅದೇ ರೀತಿ ತುಂಬಾ ಬಡ ಮಕ್ಕಳಿದ್ದಾರೆ, ಅವರು ಇಲ್ಲಿ ಕರಾಳತೆಯಲ್ಲಿ ಜನಿಸಿದ್ದಾರೆ, ಕತ್ತಲೆಯಲ್ಲಿದ್ದಾರೆ, ಕಾರ್ಗತ್ತಲಿನಲ್ಲಿದ್ದಾರೆ, ಕರಾಳತೆಯಲ್ಲಿದ್ದಾರೆ. ಸೊ ಹೋಮ್ಲೆಸ್ ಆಗಿ ಅಥವಾ ಹೆಲ್ಪ್ಲೆಸ್ ಆಗಿ ಅಂದ್ರೆ ಮನೆ ಮಠ ಇಲ್ಲದೆ ಇರುವರು, ಅಸಹಾಯಕರು, ಬಡವರು, ಮಕ್ಕಳು ಇವರಿದ್ದಾರೆ, ಇವರ ಬಗ್ಗೆ ಹಾಡು ಅಂತ ನೆಕ್ಸ್ಟ್ ಹೇಳ್ತಾಳೆ. ಇದು ಎರಡನೆಯ ಹಂತದ ಒಂದು ಸಂಭಾಷಣೆ. ಇದಾದ ನಂತರ ನೋಡಿ, ಫರ್ದರ್ ದ ಪೋಯಟ್ ನರ್ವಸ್ಲಿ ಆಸ್ಕ್ಸ್ if he could sing about technological and scientific advances like building dams, lakes, steel mills, shipbuilding yards. She urges him to add information about strikes and class wars in the society. ಅದಾದ ನಂತರ ಪೋಯಟ್ ತುಂಬಾ ಭಯ ಪಟ್ಕೊಂಡು ಕೇಳ್ತಾರೆ. ಏನ್ ಕೇಳ್ತಾರೆ?
ಸಿಂಗ್ ಅಬೌಟ್ ಟೆಕ್ನಾಲಜಿ. ಹಾಗಾದ್ರೆ ನಾನು ಇಲ್ಲಿನ ತಂತ್ರಜ್ಞಾನದ ಬಗ್ಗೆ ಹಾಡಲ. ತಂತ್ರಜ್ಞಾನ, ತಾಂತ್ರಿಕತೆ. ಓಕೆ, ಅದೇ ರೀತಿ ವೈಜ್ಞಾನಿಕ ಬೆಳವಣಿಗೆಗಳ ಬಗ್ಗೆ ಹಾಡ್ಲಾ ಹಾಗಾದ್ರೆ ಅಂತ ಕೇಳ್ತಾರೆ. ವೈಜ್ಞಾನಿಕ ಬೆಳವಣಿಗೆಗಳ ಬಗ್ಗೆ ಹಾಡಲ. ಯಾವ ವೈಜ್ಞಾನಿಕ ಬೆಳವಣಿಗೆಗಳು? ಇಲ್ಲಿ ತುಂಬಾ ಏನು, ಡ್ಯಾಮ್ಸ್ ಅಂದ್ರೆ ಅಣೆಕಟ್ಟುಗಳು, ಸರೋವರಗಳು, ಅದೇ ರೀತಿ ಉಕ್ಕಿನ ಕಾರ್ಖಾನೆಗಳು, ಹಡಗು ನಿರ್ಮಾಣ ಕೇಂದ್ರಗಳು ಆಗಿವೆ. ಇವೆಲ್ಲ ವೈಜ್ಞಾನಿಕ ಮತ್ತು ತಾಂತ್ರಿಕ ಬೆಳವಣಿಗೆಗಳು. ಇವುಗಳ ಬಗ್ಗೆ ಹಾಡ್ಲಾ ಅಂತ ಕೇಳ್ತಾಳೆ. ಆವಾಗ ಆಕೆ ಹೇಳ್ತಾಳೆ, ಅದೇ ರೀತಿಯಾಗಿ ಇಲ್ಲಿ ನಡೆಯುತ್ತಿರುವಂತಹ ಮುಷ್ಕರಗಳನ್ನು ಕೂಡ ಅವಕ್ಕೆ ಆಡ್ ಮಾಡು, ಸೇರಿಸಿಕೋ. ವೈಜ್ಞಾನಿಕ ತಾಂತ್ರಿಕ ಪ್ರಗತಿಯ, ಕೈಗಾರಿಕಾ ಪ್ರಗತಿಯ ಜೊತೆಗೆ ಇಲ್ಲಿ ಮುಷ್ಕರಗಳು ನಡೀತಾ ಇವೆ, ಅವುಗಳ ಬಗ್ಗೆ ಹಾಕು. ಅದೇ ರೀತಿ ವಾರ್ಸ್ ಇನ್ ದ ಸೊಸೈಟಿ ಅಂದ್ರೆ ವರ್ಗಗಳ ನಡುವಿನ ಭಿನ್ನಾಭಿಪ್ರಾಯಗಳು, ಹೋರಾಟಗಳು ನಡೀತಾ ಇವೆ, ಅವುಗಳ ಬಗ್ಗೆನೂ ಕೂಡ ಇದರ ಜೊತೆಗೆ ಸೇರಿಸಿ ಹಾಡು ಅಂತ ತಾಯಿ ಭಾರತಿ ನಮ್ಮ ಕವಿಗಳಿಗೆ ಹೇಳ್ತಾಳೆ ಅನ್ನೋದೇ ಇದರ ಅರ್ಥ. ಇದಿಷ್ಟು ಆದ್ಮೇಲೆ ಫೈನಲ್ ಆಗಿ ಏನಾಗುತ್ತೆ, ಕೊನೆಯಲ್ಲಿ ಫೈನಲಿ ವೆನ್ ಹಿ ಆಸ್ಕ್ ಸರ್ ಇಫ್ ಹಿ ಕೆನಾಟ್ ರೈಟ್ ಅನ್ ಅನೆಲಾಯ್ಡ್ ಪೋಯಮ್ ಇನ್ ಪ್ರೇಸ್ ಆಫ್ ಮದರ್ ಇಂಡಿಯಾ, she reveals a vision where the beautiful mother is writing in a book of tomorrow, a bright and clear picture for the country's future. Ultimately, the poem ends on an optimistic view. The poet is now happy to write about the bright future. ಸಾರಿ, ಕೊನೆಯಲ್ಲಿ ಏನಾಗುತ್ತೆ ಹಾಗಾದ್ರೆ, ಈಗ ತಾಯಿ ಭಾರತಿ ಕವಿಗಳು ಒಂದು ಪಾಸಿಟಿವ್ ಅಂದ್ರೆ ಧನಾತ್ಮಕ ಅಂಶ ಹೇಳ್ತಾ ಇದ್ದಾರೆ, ಹಾಗೆ ತಾಯಿ ಏನ್ ಹೇಳ್ತಾ ಇದ್ದಾಳೆ ಇಲ್ಲಿ, ಋಣಾತ್ಮಕ ಅಂಶಗಳನ್ನ ಹೇಳ್ತಾ ಇದ್ದಾಳೆ. ಫೈನಲಿ ಏನಾಗುತ್ತೆ, ವೆನ್ ಹಿ ಆಸ್ಕ್ಸ್ ಇಫ್ ಹಿ ಕೆನಾಟ್ ರೈಟ್ ಅನ್ ಅನ್ಅಲಾಯ್ಡ್ ಪೋಯಮ್ ಇನ್ ಪ್ರೇಸ್ ಆಫ್ ಮದರ್ ಇಂಡಿಯಾ, ತುಂಬಾ ಸಿಟ್ಟಿಗೆದ್ದವರು ಕೇಳ್ತಾರೆ, ಯಾಕೆ ಹಾಗಾದ್ರೆ ನಾನು ಸಂಪೂರ್ಣವಾದ ಒಂದು ಖುಷಿಯಿಂದ ಕೂಡಿದ ಕಳಂಕರಹಿತ ಸಂಪೂರ್ಣ, ಓಕೆ, ಕಳಂಕರಹಿತ ಅಥವಾ ಸಂಪೂರ್ಣ ಅಥವಾ ಪರಿಶುದ್ಧ ಅನ್ನುವಂತ ಅರ್ಥ ಕೊಡುತ್ತೆ. ಪರಿಶುದ್ಧವಾದ ಯಾವುದೇ ಹಾಡು ಇಲ್ವಾ ನಿನ್ನ ಬಗ್ಗೆ ಹಾಡೋದಿಕ್ಕೆ, ನಿನ್ನನ್ನ ಹೊಗಳಿ ಹಾಡೋದಿಕ್ಕೆ ಯಾವುದೇ ಒಂದು ಕಳಂಕರಹಿತವಾದ ಪರಿಶುದ್ಧವಾದ ಸಂಪೂರ್ಣ ಹಾಡು ಇಲ್ವಾ ಅಂತ ಕೇಳ್ತಾರೆ. ಆವಾಗ ಆಕೆ ಹೇಳ್ತಾಳೆ, ಹಾಗಾದ್ರೆ ಆಕೆ ಒಂದು ವಿಷನ್ ಅಂದ್ರೆ ಒಂದು ದೃಷ್ಟಿಯನ್ನ ಹೇಳ್ತಾಳೆ, ತನ್ನ ಬಗ್ಗೆ ಇರುವಂತಹ ಒಂದು ಸುಂದರವಾದ ದೃಷ್ಟಿಯನ್ನ ಆಕೆ ಬಿಚ್ಚಿಡ್ತಾಳೆ. ಏನದು? ಇಸ್ ರೈಟಿಂಗ್ ಇನ್ ಅ ಬುಕ್ ಆಫ್ ಟುಮಾರೋ. ಆಕೆ ಬರಿತಾ ಇದ್ದಾಳೆ, ಒಬ್ಬ ತಾಯಿ ಒಂದು ಬುಕ್ ಅನ್ನ ಬರಿತಾ ಇದ್ದಾಳೆ, ಏನೋ ನಾಳೆಯ ಬಗ್ಗೆ. ಆ ನಾಳೆ ಹೇಗಿದೆ ಅಂತಂದ್ರೆ ಹೊಳೆಯುತ್ತಿದೆ, ಬ್ರೈಟ್, ಉಜ್ವಲ, ಓಕೆ, ಹೊಳೆಯುತ್ತಿರುವ ಅಥವಾ ಉಜ್ವಲವಾದ ಒಂದು ನಾಳೆ ಇದೆ. ಅಲ್ಲಿ ಎಲ್ಲ ಕ್ಲಿಯರ್ ಪಿಕ್ಚರ್ ಇದೆ, ಏನೋ ಒಂದು ಕ್ಲಿಯರ್ ಪಿಕ್ಚರ್ ಇದೆ ಕಂಟ್ರಿ ಬಗ್ಗೆ, ದೇಶದ ಭವಿಷ್ಯದ ಬಗ್ಗೆ ಒಂದು ಸರಿಯಾದ ದೃಷ್ಟಿ ಇದೆ, ಭಾರತ ಉಜ್ವಲವಾಗಿದೆ ಅನ್ನೋದನ್ನ ಆಕೆ ಹೇಳ್ತಾಳೆ ಕೊನೆಯಲ್ಲಿ. ಸೊ ಅಲ್ಟಿಮೇಟ್ಲಿ ಇದಿಷ್ಟು ಸಂಭಾಷಣೆ ನಡೆದು ಕೊನೆಯಲ್ಲಿ ಪದ್ಯದಲ್ಲಿ ಒಂದು ಆಪ್ಟಿಮಿಸ್ಟಿಕ್ ವ್ಯೂ ಇದೆ. ಆಪ್ಟಿಮಿಸ್ಟಿಕ್ ಅಂತಂದ್ರೇನು, ಒಂದು ಪಾಸಿಟಿವ್ ಆದ ವ್ಯೂ ಇದೆ. ಓಕೆ, ಸೊ ಆಶಾವಾದ, ಆಪ್ಟಿಮಿಸ್ಟಿಕ್ ಅಂದ್ರೆ ಏನು ಮಕ್ಕಳೇ? ಆಶಾವಾದ ಅಂತ ಅರ್ಥ. ತುಂಬಾ ಭವಿಷ್ಯ ಉಜ್ವಲವಾಗಿದೆ ಅನ್ನುವಂತ ಆಶಾವಾದದೊಂದಿಗೆ ಇಲ್ಲಿ ಪದ್ಯ ಕೊನೆಯಾಗತ್ತೆ. ಈಗ ಕವಿಗಳಿಗೆ ತುಂಬಾ ಖುಷಿ ಆಗತ್ತೆ, ಭಾರತದ ಉಜ್ವಲ ಭವಿಷ್ಯದ ಬಗ್ಗೆ ಕವನವನ್ನ ಬರೆಯೋದಿಕ್ಕೆ ಅವರಿಗೆ ತುಂಬಾ ಖುಷಿ ಆಗತ್ತೆ ಅನ್ನೋದು. ಸೊ ಇದಿಷ್ಟು ಕವಿಗಳು ಮತ್ತು ತಾಯಿ ಭಾರತಿಯ ನಡುವಿನ ಸಂಭಾಷಣೆ. ಓಕೆ, ಅರ್ಥ ಆಯ್ತು ಅನ್ಕೊಂಡಿದ್ದೀನಿ ನಿಮ್ಗೆ ಇಲ್ಲಿ ಕೊಟ್ಟಿರುವಂತಹ ವಿವರಣೆ. ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಅಲ್ಲಿ ಕೇಳಿ, ಓಕೆನಾ? ಸೊ ಇದಿಷ್ಟು ಓದ್ಕೊಂಡ್ರೆ ನಿಮ್ಗೆ ಈ ಪದ್ಯದಲ್ಲಿ ಬಂದಿರುವಂತ ಕೇಳಿರುವಂತಹ ಎಲ್ಲ ಕ್ವಶನ್ಸ್ನು
ಇನ್ಕ್ಲೂಡ್ ಮಾಡಿದ್ದೀನಿ. ಐ ಹ್ಯಾವ್ ಇನ್ಕ್ಲೂಡೆಡ್ ಆಲ್ ದ ಕ್ವಶನ್ಸ್ ವಿಚ್ ಹ್ಯಾವ್ ಬಿನ್ ಆಸ್ಕ್ಡ್ ಇನ್ ದ ಲಾಸ್ಟ್ ಕ್ವಶನ್ ಪೇಪರ್ಸ್. ಓಕೆ, ಸೊ ಇದನ್ನ ನೀವು ಓದ್ಕೊಳ್ಳಿ ನೀಟಾಗಿ. ಏನಾದ್ರೂ ಡೌಟ್ಸ್ ಇದ್ರೆ ಕೇಳಿ. ಓಕೆನಾ?